नमः। हरि ओम। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयोन्नीतिप्रदाय ज्ञानप्रदाय विबुधा सुरसौख्यदुःख सत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಪಾಠದಲ್ಲಿ ಪರಮಾತ್ಮ ಎಲ್ಲ ಋಷಿಮುನಿಗಳ ದೇವತೆಗಳ ಪ್ರಾರ್ಥನೆಯಂತೆ ಪ್ರಾಗ್ಜ್ಯೋತಿಷ ನಾಮ ಪುರಂ ಸಮಸ್ತೈಹಿ ಅಂತ ಪ್ರಾಗ್ಜ್ಯೋತಿಷ ಎನ್ನುವಂತ ಪಟ್ಟಣಕ್ಕೆ ಪರಮಾತ್ಮ ಹೋದ. ಆ ಪ್ರಾಗ್ಜ್ಯೋತಿಷಪುರ ಇವಾಗ ಪ್ರಸ್ತುತ ಅಸ್ಸಾಂ ಎನ್ನುವಂತಹ ಏನು ರಾಜ್ಯ ಇದೆ ಆ ಒಂದು ಭಾಗದಲ್ಲಿ ಬಂದಂತಹ ಒಂದು ನಗರ. ಅಂತಹ ನಗರಕ್ಕೆ ಹೋದ. ಅಲ್ಲಿ ಆ ನರಕಾಸುರನ 5 ಜನ ಮಂತ್ರಿಗಳಿದ್ದರು. ಪೀಠಮುರೌ ನಿಶುಂಭ ಹಯಗ್ರೀವು ಪಂಚಜನಶ್ಚ ಶೂರಾಹ ಅಂತ 5 ಜನ ಮಹಾಪರಾಕ್ರಮಿಗಳಾದಂತಹ ನರಕಾಸುರನ ಮಂತ್ರಿಗಳು. ಅವರಿಗೆ ಬ್ರಹ್ಮದೇವರ ವರ ಬೇರೆ ಇತ್ತು, ಅವಧ್ಯತ್ವ ಮತ್ತು ಅಜೇಯತ್ವ. ಆದ್ರೆ ಒಂದು ಅಲ್ಲಿ ಇದೇ ಇತ್ತು, ಇವರು ಸೋತರೆ ನರಕಾಸುರನ ಕೈಯಲ್ಲಿ ಸೋಲ್ಬೇಕು ಅನ್ನುವಂತಹ ವರ ಬ್ರಹ್ಮದೇವರು ಕೊಟ್ಟಿದ್ರು. ಹಾಗಾಗಿ ಅನಿವಾರ್ಯವಾಗಿ ಅವರು ನರಕಾಸುರನ ಮಂತ್ರಿಗಳಾಗಿ ಇದ್ದರು. ಆ ನರಕಾಸುರ ಏನ್ ಮಾಡ್ತಾ ಇದ್ದ, ಇವರೇ ಲೋಕಪಾಲಕರು, ಪೀಠಮುರ ನಿಕುಂಭ ಹಯಗ್ರೀವ ಪಂಚಜನ, ಈ 5 ಜನ ಏನಿದ್ದಾರೆ ಇವರೇ ಲೋಕಪಾಲಕರು, ಅವರಿಗೆ ನಾನಿದ್ರು ಕೂಡ ಚತುರ್ಮುಖ ಬ್ರಹ್ಮ ಇದ್ದಂತೆ ಅಂತ ಈ ರೀತಿಯಾಗಿ ಆ ಅತ್ಯಂತ ದುಷ್ಟತನವನ್ನ ಮೆರಿತಾ ಇದ್ದಂತಹ ವ್ಯಕ್ತಿ ನರಕಾಸುರ. ಅವನನ್ನು ಸಂಹಾರ ಮಾಡ್ಲಿಕ್ಕೆ ಅಂತ ಪರಮಾತ್ಮ ತಾನು ಪ್ರಾಗ್ಜ್ಯೋತಿಷ ಪಟ್ಟಣಕ್ಕೆ ಬಂದ ಅಂತ ಇಷ್ಟು ವಿಚಾರ ಆಗಿತ್ತು. ಇಂದು 95ನೇ ಶ್ಲೋಕದಿಂದಾಗಿ ಪ್ರಾರಂಭ. ಹಂತುಂ ಕೃಷ್ಣೋ ನರಕಂ ತತ್ರ ಗತ್ವಾ ಗಿರಿಂ ದುರ್ಗಂ ಗದಯ ನಿರ್ಬಿಭೇದ. ವಾಯವ್ಯಾಸ್ತ್ರೇಣ ಉದಕಂ ಶೋಷಯಿತ್ವಾ ಚಕರ್ತ ಖಡ್ಗೇನ ಮುರಸ್ಯ ಪಾಶಾನ್. ಪದಚ್ಛೇದ. ಹಂತುಂ ಕೃಷ್ಣಃ ನರಕಂ ತತ್ರ ಗತ್ವಾ ಗಿರಿಂ ದುರ್ಗಂ ಗದಯ ನಿರ್ಬಿಭೇದ. ವಾಯವ್ಯಾಸ್ತ್ರೇಣ ಉದಕಂ ಶೋಷಯಿತ್ವಾ ಚಕರ್ತ ಖಡ್ಗೇನ ಮುರಸ್ಯ ಪಾಶಾನ್. ಪರಮಾತ್ಮ ಪ್ರಾಗ್ಜ್ಯೋತಿಷ ಪಟ್ಟಣಕ್ಕೆ ಹೋದ. ಯಾಕೆ ಹೋದ? ನರಕಂ ಹಂತುಂ, ನರಕಾಸುರನ ಸಂಹಾರ ಮಾಡ್ಲಿಕ್ಕೆ ಅಂತ ಅಲ್ಲಿಗೆ ಹೋದಂತಹ ಪರಮಾತ್ಮ ಅಲ್ಲಿ ಮೊದಲು ಇದ್ದದ್ದು ದುರ್ಗ ಯಾವುದು ಅಂದ್ರೆ ಗಿರಿ ದುರ್ಗ, ಬೆಟ್ಟ ಪರ್ವತಗಳ ದುರ್ಗ. ಇವತ್ತು ಕೂಡ ಅಸ್ಸಾಂ ಅದೇ ರೀತಿ ಇದೆ, ಗುಡ್ಡಗಾಡುಗಳ ಪ್ರದೇಶ ಅದು. ಹಿಂದೂ ಕೂಡ ಹಾಗೇ ಇತ್ತು. ಆ ನರಕಾಸುರ ಉತ್ತಮವಾದಂತಹ ಗಿರಿದುರ್ಗವನ್ನ ಅಲ್ಲಿ ನಿರ್ಮಾಣ ಮಾಡಿಸಿದ್ದ. ಪರಮಾತ್ಮ ಪ್ರಾಗ್ಜ್ಯೋತಿಷ ಪಟ್ಟಣಕ್ಕೆ ಹೋಗಿ ತನ್ನ ಅಮೋಘವಾದಂತಹ ಆ ಗದೆಯಿಂದಾಗಿ ಏನ್ ಮಾಡಿದ, ಅವನ ಗಿರಿದುರ್ಗಂ ನಿರ್ಬಿಭೇದ, ಅದನ್ನು ಪುಡಿ ಪುಡಿ ಮಾಡಿ ಹಾಕಿಬಿಟ್ಟ. ಹೊರಗಡೆ ಇದ್ದಂತಹ ಪರ್ವತಗಳ ದುರ್ಗವನ್ನ ಪರಮಾತ್ಮ ಪುಡಿ ಪುಡಿ ಮಾಡಿ ಹಾಕಿದ. ನೆಕ್ಸ್ಟ್ ಬರೋದು ಯಾವುದು? ಜಲದುರ್ಗ.
ನೀರಿನ ಒಂದು ದುರ್ಗ. ಪರಮಾತ್ಮ ಅದನ್ನೇ ಮಾಡಿದ. ವಾಯವ್ಯಾಸ್ತ್ರೇಣ ಉದಕಂ ಶೋಷಯಿತ್ವ, ವಾಯವ್ಯಾಸ್ತ್ರವನ್ನ ಪ್ರಯೋಗ ಮಾಡಿದ. ವಾಯವ್ಯಾಸ್ತ್ರ ಗಾಳಿ ಬರುವಂತಹ ಒಂದು ಅಸ್ತ್ರ ಅದು. ಆ ವಾಯವ್ಯಾಸ್ತ್ರದ ಪ್ರಭಾವದಿಂದಾಗಿ ಆ ನಗರಕ್ಕೆ ಸುತ್ತುವರಿದಂತಹ ಸಮಸ್ತ ನೀರನ್ನು ಕೂಡ ಒಣಗಿಸಿ ಬಿಟ್ಟ. ಅಂದ್ರೆ ಶೋಷಯಿತ್ವ, ಶೋಷಣ ಅಂತಂದ್ರೆ ಒಣಗಿಸೋದು ಅಂತ. ಹೀಗೆ ಒಣಗಿಸಿ ಬಿಟ್ಟ. ಇವತ್ತು ನಾವು ಕನ್ನಡದಲ್ಲಿ ಕೇಳುತ್ತೇವೆ, ಇಂಥವರ ಶೋಷಣೆಯಿಂದಾಗಿ ತುಂಬಾ ದುಃಖಪಟ್ಟ ಅಂತ. ಶೋಷಣೆ ಅಂದ್ರೆ ಸಾಮಾನ್ಯವಾಗಿ ಸಂಸ್ಕೃತ ಅರ್ಥ ಏನು, ಒಣಗಿಸೋದು ಅಂತ. ಅಂದ್ರೆ ಅದರ ಅಸ್ತಿತ್ವವನ್ನು ಇಲ್ಲವಾಗಿಸಿ ಬಿಡುವುದು. ಇಲ್ಲಿ ತನಕ ಇಲ್ಲೇನಿತ್ತು, ನರಕಾಸುರನ ಪಟ್ಟಣ ಸುತ್ತಲೂ ಕೂಡ ಜಲದುರ್ಗ ಇತ್ತು. ಯಾವಾಗ ಪರಮಾತ್ಮ ಅದನ್ನ ವಾಯವ್ಯಾಸದಿಂದಾಗಿ ಶೋಷಣೆ ಮಾಡಿದ, ಆವಾಗ ಅದು ಪೂರ್ತಿ ಒಣಗಿ ಹೋಗಿಬಿಡ್ತು, ಅದರ ಅಸ್ತಿತ್ವವೇ ಹೋಗಿಬಿಡ್ತು. ಹಾಗೆ ಒಬ್ಬ ವ್ಯಕ್ತಿಯನ್ನ ಶೋಷಣೆ ಮಾಡೋದು ಅಂತಂದ್ರೆ ಅವನ ಅಸ್ತಿತ್ವವನ್ನೇ ಕಸಿದುಕೊಂಡು ಬಿಡುವುದು ಅಂತ. ಹಾಗಾಗಿ ಆ ಪದವು ಕೂಡ ನಮಗೆ ಇವತ್ತು ಕನ್ನಡದಲ್ಲೂ ಬಳಕೆಗೆ ಇದೆ. ಒಟ್ಟಿನಲ್ಲಿ ಪರಮಾತ್ಮ ವಾಯವ್ಯಾಸ್ತ್ರೇಣ ಉದಕಂ ಶೋಷಯಿತ್ವ. ಮುಂದೆ ಇದ್ದದ್ಯಾವುದು, ಮುರನ ಪಾಶಗಳು. ಆ ಮುರನ ಪಾಶಗಳನ್ನ ಪರಮಾತ್ಮ ಖಡ್ಗೇನ ಚಕರ್ತ, ತನ್ನ ಖಡ್ಗದಿಂದಾಗಿ ಅದನ್ನ ಕತ್ತರಿಸಿ ಹಾಕಿದ. ಹೀಗೆ ಗದೆಯಿಂದಾಗಿ ಗಿರಿದುರ್ಗವನ್ನ ಪುಡಿ ಪುಡಿ ಮಾಡಿದ, ವಾಯವ್ಯಾಸ್ತ್ರದಿಂದಾಗಿ ಜಲದುರ್ಗವನ್ನ ಒಣಗಿಸಿದ, ತನ್ನ ಖಡ್ಗದಿಂದಾಗಿ ಮುರದ ಪಾಶಗಳನ್ನು ಕತ್ತರಿಸಿದ. ಹೀಗೆ ಯಾವ 3 ದುರ್ಗಗಳನ್ನ ನರಕಾಸುರ ತನ್ನ ರಕ್ಷಣೆಗೆ ಬರುತ್ತೆ ಅಂತ ಭಾವಿಸಿದ್ದನೋ, ಅವನ ನಂಬಿಕೆಯನ್ನೇ ಘಾಸಿ ಮಾಡಿದಂತಹ ಪರಮಾತ್ಮ ಆ 3 ದುರ್ಗಗಳನ್ನು ಕೂಡ ಅನಾಯಾಸವಾಗಿ ನಾಶ ಮಾಡಿದ. ಮುಂದೆ ಅಥಾಭಿಪೇತು ಮುರಪೀಠೌ ನಿಶುಂಬ ನಾರಾಯಣ ಹಯಗ್ರೀವೌ ಪಂಚಜನಶ್ಚ ಶೂರಾಃ ಅಥವಾ ಪಂಚಜನಶ್ಚ ದೈತ್ಯಾಃ. ತಾನ್ ಶೈಲಶಸ್ತ್ರಾಸ್ತ್ರ ಶಿಲಾಭಿವರ್ಷಿಣಃ ಚಕ್ರೇ ವ್ಯಸೂನ್ ಚಕ್ರ ನಿಕೃತ್ತ ಕಂಧರಾನ್. ಪದಚ್ಛೇದ. ಅಥ ಅಭಿಪೇತುಃ ಮುರಪೀಠೌ ನಿಶುಂಬ ಹಯಗ್ರೀವೋ ಪಂಚಜನಃ ಚ ಶೂರಾಃ ತಾನ್ ಶೈಲಶಸ್ತ್ರಾಸ್ತ್ರಶಿಲಾಭಿವರ್ಷಿಣಃ ಚಕ್ರೆ ವ್ಯಸೂನ್ ಚಕ್ರ ನಿಕೃತ್ತ ಕಂಧರಾನ್. ಯಾವಾಗ ಪರಮಾತ್ಮ ಹೊರಗಡೆ ಇದ್ದಂತಹ 3 ದುರ್ಗಗಳನ್ನು ನಾಶ ಮಾಡಿದನು, ತಕ್ಷಣದಲ್ಲಿ ಮಹಾಪರಾಕ್ರಮಿಗಳಾದಂತಹ ಆ ಮುರ ಪೀಠ ಶುಂಭ ಮುರ ಪೀಠ ನಿಶುಂಭ ಹಯಗ್ರೀವ ಪಂಚಜನ 5 ಜನರು, ಈ 5 ಜನರು ಕೂಡ ಅಭಿಪೇತುಹು ಪರಮಾತ್ಮನ ಮೇಲೆ ಏರಿ ಬಂದರು, ಯುದ್ಧ ಮಾಡ್ಲಿಕ್ಕೆ ಅಂತ ಬಂದರು. ಹೇಗೆ ಯುದ್ಧ ಮಾಡಿದರು? ಶೈಲ ಶಸ್ತ್ರ ಅಸ್ತ್ರ ಶಿಲಾಭಿವರ್ಷಿಣಃ. ಪರಮಾತ್ಮನ ಮೇಲೆ ಶೈಲಗಳನ್ನ, ಶೈಲ ಅಂದ್ರೆ ಬೆಟ್ಟ, ಶಸ್ತ್ರ ಮತ್ತು ಅಸ್ತ್ರ ಮತ್ತು ಶಿಲ ಅಂದ್ರೆ ಕಲ್ಲು ಬಂಡೆಗಳು. ಪರ್ವತ ಬೇರೆ ಮತ್ತೆ ಕಲ್ಲು ಬಂಡೆಗಳು ಬೇರೆ. ಪರ್ವತ ಅಂದ್ರೆ ದೊಡ್ಡ ದೊಡ್ಡ ಪರ್ವತಗಳನ್ನೇ ಬಿಸಾಕ್ತಾ ಇದ್ರು, ಸಣ್ಣ ಪುಟ್ಟ ಕಲ್ಲು ಬಂಡೆಗಳನ್ನು ಕೂಡ ಬಿಸಾಕ್ತಾ ಇದ್ರು. ಹೀಗೆ ಪರಮಾತ್ಮನ ಮೇಲೆ ಸುರಿಸ್ತಾ ಇದ್ದಂತಹ ಅಂಥವರನ್ನ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡಿದ? ಚಕ್ರ ನಿಕೃತ್ತ ಕಂಧರಾನ್, ಚಕ್ರದಿಂದಾಗಿ ಅವರ ಕಂಧರವನ್ನ, ಕಂಧರ ಅಂತಂದ್ರೆ ತಲೆ, ಶಿರಸ್ಸು. ಯಾಕೆಂದ್ರೆ ಕಮ್ ಅಂತಂದ್ರೆ ಕುತ್ತಿಗೆ ಭಾಗ, ಅದನ್ನ ಧಾರಣೆ ಮಾಡಿರುತ್ತೆ. ಅಂದ್ರೆ ಕುತ್ತಿಗೆ ಅದರ ಮೇಲೆ, ತಲೆ ಮೇಲೆ ಡಿಪೆಂಡ್ ಆಗಿರುತ್ತೆ.
ಹಾಗಾಗಿ ಕಂಧರ ಅಂತಹ ಅವರ ಕಂಧರವನ ಶಿರಸ್ಸನ್ನ ನಿಕೃತ್ತ, ಕೃತ್ತ ಅಂದ್ರೆ ಕತ್ತರಿಸೋದು, ಕನ್ನಡದಲ್ಲೂ ಅದೇ ಬರುತ್ತೆ, ನಿಕೃತ್ತ ಕತ್ತರಿಸೋದು, ಅದೇ ಇಂಗ್ಲಿಷ್ ನಲ್ಲಿ ಕಟ್ ಅಂತ ಆಗಿರುತ್ತೆ. ಹೀಗೆ ಚಕ್ರ ನಿಕೃತ್ತ ಕಂಧರಾನ್ ವ್ಯಸೂನ್ ಚಕ್ರೆ, ಅಸು ಅಂದ್ರೆ ಪ್ರಾಣ, ಕನ್ನಡದಲ್ಲಿ ನಾವು ಯೂಸ್ ಮಾಡ್ತೀವಿ ಅಸು ನೀಗಿದ ಅಂತ. ವ್ಯಸೂನ್, ಅಸು ಅಂದ್ರೆ ಪ್ರಾಣ, ವ್ಯಸೂನ್ ಅಂದ್ರೆ ವಿಗತ ಅಸು, ಯಾರ ಪ್ರಾಣ ಹೋಯಿತು ಅವರು ವ್ಯಸುಗಳು ಅಂತ. ಹೀಗೆ ಒಟ್ಟಿನಲ್ಲಿ ಪರಮಾತ್ಮ ತನ್ನ ಮೇಲೆ ಯುದ್ಧ ಮಾಡ್ಲಿಕ್ಕೆ ಅಂತ ಬಂದಂತಹ ಆ ಮುರಪೀಠ ನಿಶುಂಭ ಹೇಗ್ರೀವ ಪಂಚ ಜನರನ್ನ ಚಕ್ರದಿಂದಾಗಿ ಶಿರಚ್ಛೇದ ಮಾಡಿ ವ್ಯಸೂನ್ ಚಕ್ರೆ ಅವರನ್ನ ಸಂಹಾರ ಮಾಡಿದ. ಹೀಗೆ ಆ ಬ್ರಹ್ಮಬಲದಿಂದಾಗಿ ಅವಧ್ಯರಾದಂತಹ ಅಜೇಯರಾದಂತಹ ಮಹಾಪರಾಕ್ರಮಿಗಳಾದಂತಹ ಅಷ್ಟೇ ದುಷ್ಟರಾದಂತಹ 5 ಜನರನ್ನು ಕೂಡ ಪರಮಾತ್ಮ ಸಂಹಾರ ಮಾಡಿ ಹಾಕಿದ. ಮುಂದೆ ತೇಷಾಂ ಸುತಾಹ ಸಪ್ತ ಸಪ್ತೋರು ವೀರ್ಯಾಹ ವರಾತ್ ಅವಧ್ಯಾಹ ಗಿರಿಶಸ್ಯಾಭಿಪೇತುಃ. ತಾನಸ್ತ್ರ ಶಸ್ತ್ರಾಭಿಮುಚಃ ಶರೋತ್ತಮೈಃ ಸಮರ್ಪಯಾಮಾಸ ಸಮೃತ್ಯವೇಚ್ಯುತಃ. ಪದಚ್ಛೇದ ತೇಷಾಂ ಸುತಾಃ ಸಪ್ತ ಸಪ್ತೋರು ವೀರ್ಯಾಃ ವರಾತ್ ಅವಧ್ಯಾಃ ಗಿರಿಶಸ್ಯ ಅಭಿಪೇತುಃ. ತಾನ್ ಅಸ್ತ್ರಶಸ್ತ್ರಾಭಿಮುಚಃ ಶರೋತ್ತಮೈಃ ಸಮರ್ಪಯಾಮಾಸ ಚ ಮೃತ್ಯವೆ ಅಚ್ಯುತಃ. ಅವರ ಮಕ್ಕಳಿದ್ದರು, ಮತ್ತೆ 5 ಜನರ ಮಕ್ಕಳಿದ್ದರು. ಹೇಗೆ? ಒಬ್ಬರಿಗೆ 7 ಜನ ಮಕ್ಕಳಂತೆ, 5 ಜನಕ್ಕೂ ಕೂಡ 7 ಜನ ಮಕ್ಕಳು. ಅವರೆಲ್ಲರೂ ಕೂಡ ಎಂಥವರು? ಉರುವೀರ್ಯಾಹ, ಉರು ಅಂದ್ರೆ ಜಾಸ್ತಿ ಅಂತ, ಮಹಾಪರಾಕ್ರಮಶಾಲಿಗಳಾಗಿದ್ರು. ಅಷ್ಟು ಮಾತ್ರ ಅಲ್ಲ, ಗಿರಿಶಸ್ಯ ವರಾತ್, ರುದ್ರದೇವರ ವರದಿಂದಾಗಿ ಆ 7 ಜನರ, ಅದು 7 ಜನರು ಕೂಡ ಅವಧ್ಯರಾಗಿದ್ದರು. ಅಂತಹ ಅವರು ತಮ್ಮ ತಂದೆ ಸತ್ತಾಗ ಯುದ್ಧಕ್ಕೆ ಅಂತ ಕೃಷ್ಣನ ಮೇಲೆ ಬಂದರು. ಅವರು ಕೂಡ ಅಸ್ತ್ರ ಶಸ್ತ್ರಾಭಿಮುಚಃ, ಅನೇಕ ಅಸ್ತ್ರಗಳನ್ನ ಮತ್ತು ಶಸ್ತ್ರಗಳನ್ನ ಕೃಷ್ಣನ ಮೇಲೆ ಪ್ರಯೋಗ ಮಾಡ್ತಾ ಯುದ್ಧಕ್ಕೆ ಅಂತ ಬಂದಾಗ ಪರಮಾತ್ಮ ತಾನೇ ಮಾಡಿದ ಶರೋತ್ತಮೈಹಿ, ತನ್ನ ಅದ್ಭುತವಾದಂತಹ ಬಾಣಗಳಿಂದಾಗಿ ಅವರನ್ನ ಮೃತ್ಯುವಿಗೆ ಸಮರ್ಪಣೆ ಮಾಡಿದ. ಮೃತ್ಯವೇ ಸಮರ್ಪಯಾಮಾಸ ಅಚ್ಯುತಃ ಅಂದ್ರೆ ಕೊಂದು ಬಿಟ್ಟ ಅಂತ. ಆಚಾರ್ಯ ಪದಪ್ರಯೋಗ ನೋಡಿ, ಅಚ್ಯುತಃ ಮೃತ್ಯವೇ ಸಮರ್ಪಯಾಮಾಸ. ಅಚ್ಯುತ ಅಂದ್ರೇನು? ನಾಶವಿಲ್ಲದೆ ಇರುವಂಥವನು ಅಂತ. ನಾಶವಿಲ್ಲದೆ ಇರುವಂತಹ ಪರಮಾತ್ಮ ಅವರನ್ನ ನಾಶ ಮಾಡಿದ, ಅವರನ್ನ ಮೃತ್ಯುವಿಗೆ ಕೊಟ್ಟ ಅಂತ ತಿಳಿಸ್ತಾ ಇದ್ದ. ಹೀಗೆ 5 ಜನರ ಸಂಹಾರವೂ ಆಯಿತು. ಅದಾದ ಮೇಲೆ ಬಂದಂತಹ ಆ 7 ಜನರ ಸಂಹಾರವನ್ನು ಕೂಡ ಪರಮಾತ್ಮ ಮಾಡಿದ. ಮುಂದೆ ಹತ್ವಾ ಪಂಚತ್ರಿಂಶತಃ ಮಂತ್ರಿಪುತ್ರಾನ್ ಜಗಾಮ ಭೌಮಸ್ಯ ಸಕಾಶಮಾಶು.
श्रुत्वा भौमः कृष्णमायान्तमारात् अक्षौहिणी त्रिंशकेन अभ्ययात्तम्। अनुच्छेद हत्वा पञ्चत्रिंशतः मन्त्रिपुत्रान् जगाम भौमस्य सकाशम् आशु। श्रुत्वा भौमः कृष्णम् आयान्तम् आरात् अक्षौहिणी त्रिंशकेन ಅಭ್ಯಯಾತ್ ತಮ್. ಹೀಗೆ ಪರಮಾತ್ಮ ಅವನ ಮಂತ್ರಿಗಳ ಮಕ್ಕಳನ್ನ ಸಂಹಾರ ಮಾಡಿದ. ಅವರೆಷ್ಟು ಜನ ಇದ್ರು? 7 × 5 ಅರ್ಥಾತ್ ಪಂಚತ್ರಿಂಶತಃ 35 ಜನ. 35 ಜನ ಮಂತ್ರಿಗಳ ಮಕ್ಕಳನ್ನ ಸಂಹಾರ ಮಾಡಿ ಪರಮಾತ್ಮ ಭೌಮಸ್ಯ ಸಕಾಶಂ ಜಗಾಮ. ಭೌಮ ಅಂದ್ರೆ ನರಕಾಸುರನ ಸಕಾಶ ಅಂದ್ರೆ ಹತ್ತಿರ, ಅವನ ಹತ್ತಿರ ಯುದ್ಧಕ್ಕೆ ಅಂತ ಹೋದ. ಕೃಷ್ಣ ಬಂದದ್ದನ್ನು ಕೇಳಿದಂತಹ ಶ್ರುತ್ವ ಕೇಳಿದಂತಹ ನರಕಾಸುರ ಒಟ್ಟು ತನ್ನ ಅಕ್ಷೌಹಿಣಿ ತ್ರಿಂಶಕೇನ 30 ಅಕ್ಷೌಹಿಣಿ ಸೈನ್ಯದೊಂದಿಗೆ ಪರಮಾತ್ಮನನ್ನ ಎದುರಿಸ್ತಾ ಇದ್ದಾನೆ. ಹೀಗೆ ಕೃಷ್ಣ ಒಬ್ಬ, ಎದುರುಗಡೆ 30 ಅಕ್ಷೌಹಿಣಿ ಸೈನ್ಯ ನಿಂತಿದೆ. ಹೀಗೆ 30 ಅಕ್ಷೌಹಿಣಿ ಸೈನ್ಯಕ್ಕೆ ಮತ್ತು ಪರಮಾತ್ಮನಿಗೆ ಯುದ್ಧ ಎಂಬುದು ಪ್ರಾರಂಭ ಆಯಿತು. ಮುಂದೆ ಜಘ್ನೆ ಸೇನಾಂ ಗರುಡಃ ಪಕ್ಷಪಾತೈಃ ಪಾದಂ ಶೇಷಂ ಕೇಶವಃ ಸಾಯಕೌಘೈಃ. ಅಥಾಸಸಾದಾಶು ಭೌಮೋಚ್ಯುತಂ ತಂ ಮುಂಚನ್ ಬಾಣಾನ್ ಅಸ್ತ್ರ ಸಮ್ಮಂತ್ರಿತಾನ್ ದರಾಕ್. ವಿವ್ಯಾಧತಂ ಕೇಶವಃ ಸಾಯಕೌಘೈಃ ಭೌಮಶತಘ್ನೀಂ ಬ್ರಹ್ಮದತ್ತಾಂ ಅಮುಂಚತ್. ಪದಚ್ಛೇದ ಜಘ್ನೆ ಸೇನಾಂ ಗರುಡಃ ಪಕ್ಷಪಾತೈಃ ಪಾದಂ ಶೇಷಂ ಕೇಶವಃ ಸಾಯಕೌಘೈಃ ಅಥ ಆಸಸಾದ ಆಶು ಭೌಮಃ ಅಚ್ಯುತಂ ತಂ ಮುಂಚನ್ ಬಾಣಾನ್ ಅಸ್ತ್ರಸಮ್ಮಂತ್ರಿತಾನ್ ದ್ರಾಕ್.
ವಿವ್ಯಾಧ ತಂ ಕೇಶವಃ ಸಾಯಕೌಘೈಃ ಭೌಮಃ ಶತಘ್ನೀಂ ಬ್ರಹ್ಮದತ್ತಾಂ ಅಮುಂಚತ್. ಈ ಸಂದರ್ಭದಲ್ಲಿ ಏನಾಯ್ತು, ಜಘ್ನೆ ಶೇಷಂ ಪಾದಂ, ಪಾದ ಅಂದ್ರೆ ಒಂದು ಭಾಗ ಅಂತ ಅಂದ್ರೆ ಒಟ್ಟು ಕಾಲು ಭಾಗವನ್ನ, ಇಲ್ಲಿ ಎಷ್ಟು 30 ಅಕ್ಷೋಹಿಣಿ ಸೈನ್ಯ ಬಂತು ಅಂತ ಹೇಳಿದ್ದಾರೆ. ಸುಮಾರು 7.5 ಅಕ್ಷೋಹಿಣಿ ಸೈನ್ಯವನ್ನ ಕೇವಲ ಗರುಡ ದೇವರು ತಮ್ಮ ಪಕ್ಷಪಾತೈಹಿ, ಪಕ್ಷ ಅಂದ್ರೆ ರೆಕ್ಕೆಗಳು, ಪಾತ ಅಂದ್ರೆ ಹೊಡೆಯೋದು, ಕೇವಲ ತನ್ನ ರೆಕ್ಕೆಗಳ ಹೊಡೆತದಿಂದಾಗಿ ಗರುಡ ದೇವರು ಶೇಷಂ ಪಾದಂ ಸೇನಾಂ ಜಘ್ನೆ, ಪಾದಂ ಸೇನಾಂ ಜಘ್ನೆ, ಶೇಷಂ ಪಾದಂ ಅಲ್ಲ, ಪಾದಂ ಸೇನಾಂ ಅಂದ್ರೆ 7.5 ಅಕ್ಷೋಹಿಣಿ ಸೈನ್ಯವನ್ನ ಕೇವಲ ಗರುಡ ದೇವರು ತಮ್ಮ ರೆಕ್ಕೆಗಳಿಂದಾಗಿ ನಾಶ ಮಾಡಿಬಿಟ್ರು ಅಂತ. ಅಷ್ಟು ಪರಾಕ್ರಮ ಗರುಡ ದೇವರ ರೆಕ್ಕೆಗೆ. ನಾವು ಸುಮ್ಮನೆ ಊಹೆ ಮಾಡಿದರೆ 18 ಅಕ್ಷೋಹಿಣಿ ಸೈನ್ಯ ಮಹಾಭಾರತ ಯುದ್ಧದಲ್ಲಿ ಹಿಡಿದದ್ದೆಷ್ಟು, 18 ದಿವಸಗಳ ಕಾಲ ನಿರಂತರವಾಗಿ ಯುದ್ಧ ನಡೆಯಿತು. ಅಂತಹದರಲ್ಲಿ ಗರುಡ ದೇವರು ಕೇವಲ ತಮ್ಮ ರೆಕ್ಕೆಗಳ ಹೊಡೆತದಿಂದಾಗಿ 7.5 ಅಕ್ಷೋಹಿಣಿ ಸೈನ್ಯವನ್ನು ಸಂಹಾರ ಮಾಡಿದ್ರು ಅಂತ ಹೇಳಿದ್ರೆ ಅವರು ಪರಾಕ್ರಮಿಷ್ಠರು ಅಂತ ನಾವು ಊಹೆ ಮಾಡಬಹುದು. ಹಾಗೆ ಮಹಾಪರಾಕ್ರಮಶಾಲಿಗಳು ಗರುಡ ದೇವರು ಹೀಗೆ 7.5 ಅಕ್ಷೋಹಿಣಿ ಸೈನ್ಯವನ್ನು ನಾಶ ಮಾಡಿದರು. ಶೇಷಂ ಉಳಿದಂತಹ ಸೈನ್ಯವನ್ನ ಪರಮಾತ್ಮ ಸಾಯಕ ಔಘೈಹಿ, ಸಾಯಕ ಅಂದ್ರೆ ಬಾಣಗಳ ಸಮೂಹದಿಂದಾಗಿ ಪರಮಾತ್ಮ ನಾಶ ಮಾಡಿದ. ಹೀಗೆ 7.5 ಅಕ್ಷೋಹಿಣಿ ಸೈನ್ಯವನ್ನ ಗರುಡ ನಾಶ ಮಾಡಿದರೆ ಉಳಿದ ಸೈನ್ಯವನ್ನ ಪರಮಾತ್ಮ ತನ್ನ ಬಾಣಗಳಿಂದಾಗಿ ನಾಶ ಮಾಡಿದ. ಅದಾದ ಮೇಲೆ ಭೌಮಃ, ಈ ನರಕಾಸುರ ಏನ್ ಮಾಡಿದ, ಪರಮಾತ್ಮನ ಮೇಲೆ ಅಸ್ತ್ರ ಸಂಮಂತ್ರಿತಾನ್ ಬಾಣಾನ್, ಬರೀ ಬಾಣಗಳಲ್ಲ, ಅಸ್ತ್ರಗಳಿಂದಾಗಿ ಅಭಿಮಂತ್ರಿತವಾದಂತಹ ಬಾಣಗಳು, ಅರ್ಥಾತ್ ಅಸ್ತ್ರಗಳನ್ನು ಪ್ರಯೋಗ ಮಾಡಿದ ಅಂತ. ಬರೀ ಬಾಣವನ್ನ ಪ್ರಯೋಗ ಮಾಡಿದ್ರೆ ಅದು ಶಸ್ತ್ರ ಅಂತ ಕರೆಸ್ಕೊಳ್ಳುತ್ತೆ. ಅದರಲ್ಲಿ ಯಾವುದಾದರೂ ಮಂತ್ರವನ್ನ, ಅಸ್ತ್ರ ಮಂತ್ರಗಳನ್ನ ಅಭಿಮಂತ್ರಣ ಮಾಡಿ ಪ್ರಯೋಗ ಮಾಡಿದ್ರೆ ಅದು ಅಸ್ತ್ರ ಅಂತ ಕರೆಸ್ಕೊಳ್ಳುತ್ತೆ ಅಷ್ಟೇ. ಹಾಗೆ ಅಂತಹ ಉತ್ತಮವಾದಂತಹ ಅಸ್ತ್ರಗಳನ್ನ ತಾನು ಪರಮಾತ್ಮನ ಮೇಲೆ ಪ್ರಯೋಗ ಮಾಡ್ತಾ ದ್ರಾಕ್ ಆಸಸಾದ, ದ್ರಾಕ್ ಅಂದ್ರೆ ಬೇಗ ಅಂತ, ತಕ್ಷಣದಲ್ಲಿ ಅವನು ಪರಮಾತ್ಮನ ಹತ್ತಿರ ಬಂದಾಗ ಆ ಶ್ರೀಕೃಷ್ಣ ಪರಮಾತ್ಮ ಸಾಯಕೌಘೈಹಿ ತಂ ವಿವ್ಯಾಧ, ಮತ್ತೆ ಬಾಣಗಳ ಸಮೂಹದಿಂದಾಗಿ ಅವನನ್ನ ವಿವ್ಯಾಧ ಹೊಡೆದ, ನರಕಾಸುರನನ್ನ ಹೊಡೆದ. ಆ ಸಂದರ್ಭದಲ್ಲಿ ಈ ಭೌಮ ಅಂದ್ರೆ ನರಕಾಸುರ ಬ್ರಹ್ಮದೇವರು ಕೊಟ್ಟಂತಹ ಶತಘ್ನಿ ಎನ್ನುವಂತಹ ಆಯುಧವನ್ನ ಪರಮಾತ್ಮನ ಮೇಲೆ ಪ್ರಯೋಗ ಮಾಡಿದ. ಹೀಗೆ ನರಕಾಸುರ ಮತ್ತು ಶ್ರೀಕೃಷ್ಣ ಪರಮಾತ್ಮನ ಮಧ್ಯದಲ್ಲಿ ಅದ್ಭುತವಾದಂತಹ ಯುದ್ಧ ನಡೀತಾ ಇದೆ. ಹೀಗೆ ಪರಮಾತ್ಮ ನರಕಾಸುರ ಶತಘ್ನಿ ಎನ್ನುವಂತಹ ಗದೆಯನ್ನ ಪ್ರಯೋಗ ಮಾಡಿದೆ ಎಂಬುದಾಗಿ ತಿಳಿಸ್ತಾರೆ. ಮತ್ತೆ ಮುಂದೆ ಅದರಿಂದ ಏನಾಯಿತು ಅಂತ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.